ಸಾಮಾಜಿಕ ಸತ್ಯ ಸಂಗತಿಗಳ ಸಿದ್ಧಾಂತ ಪರಿಕಲ್ಪನೆ ಯಾರದ್ದು? ಎಮಿಲಿ ಡರ್ಕೀಮ್. ಸಾಮಾಜಿಕ ಸತ್ಯ ಸಂಗತಿಗಳ ಸಿದ್ಧಾಂತ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಒಂದು ಮೂಲಭೂತ ಪರಿಕಲ್ಪನೆಯಾಗಿ ಮಾಡಿದ್ದು ಯಾರು? ಎಮಿಲಿ ಡರ್ಕೀಮ್. 1000 ಜನಸಂಖ್ಯೆಯಲ್ಲಿ 1 ವರ್ಷದ ಅವಧಿಯಲ್ಲಿ ಆಗುವಂತಹ ವಿವಾಹಗಳ ಒಟ್ಟು ಸಂಖ್ಯೆಯನ್ನು ಏನೆನ್ನುತ್ತಾರೆ? ವಿವಾಹದ ದರ ಅಥವಾ ಮ್ಯಾರೇಜ್ ರೇಟ್. ಪ್ರಮುಖ ಸಂಸ್ಕಾರಗಳು ಎಷ್ಟು? 16. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರೇಡಿಯೋ ಪ್ರಸಾರ ಕೇಂದ್ರ, ಆಕಾಶವಾಣಿ ಮೊದಲು ಪ್ರಾರಂಭಿಸಿದವರು ಯಾರು? ಡಾಕ್ಟರ್ ಎಂ. ವಿ. ಗೋಪಾಲಸ್ವಾಮಿಯವರು. ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು? ಐರಾವತಿ ಕರ್ವೆ. ಒಂದು 1498 ರಲ್ಲಿ ಭೇಟಿಕೊಟ್ಟಿದ್ದ ರಷ್ಯಾದ ಯಾತ್ರಿಕ ನಿಕೋಲಾಸ್ ಬೀದರ್ ನಗರವನ್ನು ಏನೆಂದು ಹೇಳಿದ್ದಾನೆ? ಭಾರತದ ಮುಖ್ಯ ನಗರ. ಸಾಮಾನ್ಯವಾಗಿ ನಗರಗಳು ಪ್ರಪ್ರಥಮವಾಗಿ ಎಲ್ಲಿ ಬೆಳೆದು ಬಂದಿದೆ? ನದಿಯ ದಡಗಳಲ್ಲಿ. ಪಶ್ಚಿಮದ ದೇಶಗಳಲ್ಲಿ ಕೈಗಾರಿಕೀಕರಣವು ಕೂಡ ಯಾವುದಕ್ಕೆ ಕಾರಣವಾಗಿವೆ? ಜನಸಂಖ್ಯೆ ಕ್ರಾಂತಿಗೆ. ಕ್ರಿಸ್ತ ಶಕ 18ನೇ ಶತಮಾನದ ಭಾರತದಲ್ಲಿ ನಡೆದ ಹಲವಾರು ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಆಂದೋಲನಗಳನ್ನು ಹುಟ್ಟು ಹಾಕಿದವರಲ್ಲಿ ಮೊದಲಿಗರು ಯಾರು? ರಾಜಾರಾಮ್ ಮೋಹನ್ ರಾಯ್. ವ್ಯಕ್ತಿಯೊಬ್ಬನಿಗೆ ಸಮಾಜದಲ್ಲಿ ನೀಡಲಾದ ಇಲ್ಲವೇ ಲಭ್ಯವಾದ ಸ್ಥಾನವನ್ನು ಏನೆನ್ನುತ್ತಾರೆ? ಅಂತಸ್ತು ಎನ್ನುತ್ತೇವೆ. ಶಿಕ್ಷಣವು ನಮ್ಮಲ್ಲಿ ರೂಪುಗೊಂಡಿರಬಹುದಾದ ಪೂರ್ವಾಗ್ರಹಗಳನ್ನು ನಿವಾರಣೆ ಮಾಡುವ ಪ್ರಕ್ರಿಯೆ. ಇದನ್ನು ಹೇಳಿದವರು ಯಾರು? ಮಾರ್ಟಿನ್ ಎಚ್. ಫಿಶರ್. ಮಧ್ಯಪ್ರಾಚ್ಯ ಸಮಾಜಗಳ ಅಧ್ಯಯನವೊಂದರಲ್ಲಿ ಆಧುನೀಕರಣ ಎಂಬ ಕಲ್ಪನೆಯನ್ನು ಯಾವ ಮಾನವ ಶಾಸ್ತ್ರಜ್ಞರು ಬಳಸಿದ್ದಾರೆ? ಡೇನಿಯಲ್ ಲರ್ನರ್. ಕಲಿಯುವಿಕೆಯಿಂದ ಸಂಪಾದನೆ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು? 1930. ಅಗೋಚರ ಮಾರುಕಟ್ಟೆ ಎಂದರೇನು? ಆನ್ಲೈನ್ ಮಾಹಿತಿ ಮೂಲಕ ಸಂವಹನ ತಂತ್ರಜ್ಞಾನವನ್ನು ಬಳಸಿಕೊಂಡು ನಡೆಯುವ ವಹಿವಾಟುಗಳು ಮತ್ತು ವಾಣಿಜ್ಯ ಕ್ರಿಯೆ.